ಗೋಣಿಕೊಪ್ಪದ ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ವತಿಯಿಂದ ಕ್ರೀಡೆಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ನಿರ್ಮಿಸಿರುವ ಆಸ್ಟ್ರೋ ಟರ್ಫ್ ಮೈದಾನಕ್ಕೆ ಫೆಡರಲ್ ಬ್ಯಾಂಕ್ ವತಿಯಿಂದ 1 ಕೋಟಿ ರೂಪಾಯಿ ಅನುದಾನವನ್ನು ನೀಡಲಾಯಿತು. ಫೆಡರಲ್ ಬ್ಯಾಂಕ್ ಬೆಂಗಳೂರು ವಲಯ ಮುಖ್ಯಸ್ಥ ಬಿ. ದಿಲೀಪ್ ಅವರು ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ಮುಖ್ಯಸ್ಥೆ, ಅಂತಾರಾಷ್ಟ್ರೀಯ ಓಟಗಾರ್ತಿ ಅಶ್ವಿನಿ ನಾಚಪ್ಪ ಹಾಗೂ ಕರಂಬಯ್ಯಾಸ್ ಅಕಾಡೆಮಿಕ್ ಆಫ್ ಲರ್ನಿಂಗ್ ಆ್ಯಂಡ್ ಸ್ಪೋರ್ಟ್ಸ್ ಮುಖ್ಯಸ್ಥ ಮನೆಯಪಂಡ ದತ್ತಾ ಕರಂಬಯ್ಯ ಅವರಿಗೆ ಮೈದಾನದಲ್ಲಿ ಹಸ್ತಾಂತರ ಮಾಡಿದರು. ಫೆಡರಲ್ ಬ್ಯಾಂಕ್ ಬೆಂಗಳೂರು ವಲಯದ ಮುಖ್ಯಸ್ಥ ಬಿ. ದಿಲೀಪ್ ಈ ಸಂದರ್ಭ ಮಾತನಾಡಿ, ಸಾಮಾಜಿಕ ಜವಾಬ್ದಾರಿ ಅರಿತು ಕ್ರೀಡೆಗೆ ಉತ್ತೇಜನ ನೀಡಲು ಆರ್ಥಿಕ ಕೊಡುಗೆ ನೀಡಲಾಗಿದೆ. ಮತ್ತಷ್ಟು ಹಾಕಿ ಕಲಿಗಳು ದೇಶವನ್ನು ಪ್ರತಿನಿಧಿಸುವಂತಾಗಬೇಕು. ಕೇರಳದಿಂದ ಶ್ರೀಜೇಶ್ ದೇಶಕ್ಕಾಗಿ ಆಡಿ ಗಮನ ಸೆಳೆದಿದ್ದಾರೆ. ಕಿರಿಯ ಪ್ರತಿಭೆಗಳು ಮೈದಾನವನ್ನು ಸದುಪಯೋಗಪಡಿಸಿಕೊಂಡು ದೇಶವನ್ನು ಪ್ರತಿನಿಧಿಸುವ ಗುರಿ ಈಡೇರಿಸಬೇಕೆಂದು ಸಲಹೆ ನೀಡಿದರು. The formal exchange of the MOU and the handing over. And the junior champions in front of me, good morning to all. It's a great pleasure to be part of this. Because I came here last year when Dattaji and Ashwini told me this entire 30 acres, what is happening here and all. So this time when I was coming in the car, I never thought that this will be finished and the Astroturf will be in place. To be honest, I never thought it will be finished so fast. So they were telling that hardships they have gone through for the last 2 years to make this happen. Of course, Federal Bank is very happy to be associated with the CSR activities. We always want to give it to the society, whether it's sports, funding, youngsters to be brought up. And last 2 weeks, knows we have been there with the Cancer Institute. Srisanga in Bangalore, then also we have given one crore. Tirupati also Tata Cancer Institute. Again, Hyderabad we are coming up with another one. So the social responsibility we will never forget and we will be there for the society. Coming to this sports foundation, not many things have been done by the couple. I need not elaborate. Thank you so much, Datta sir and Ashwini. Again, I think in 10 years time, the marathon is coming up. Every year it's being done on an excellent manner. And I hope this time some seniors from Federal Bank will join from marathon. ಬ್ಯಾಂಕ್ ಸಿಎಸ್ಆರ್ ಮುಖ್ಯಸ್ಥ ಕೆವಿ ಸಜಿ ಮಾತನಾಡಿ, ಹಾಕಿ ಕ್ರೀಡೆಗೆ ಯೋಜನೆ ಮೂಲಕ ಧನ ಸಹಾಯ ನೀಡಿರುವುದು ನಮಗೂ ಖುಷಿ ತಂದಿದೆ ಎಂದರು. ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ಮುಖ್ಯಸ್ಥೆ ಅಶ್ವಿನಿ ನಾಚಪ್ಪ ಮಾತನಾಡಿ, ಸ್ಥಳೀಯ ಪ್ರತಿಭೆಗಳನ್ನು ಹೊರತರುವ ಕಾರ್ಯ ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ವತಿಯಿಂದ ನಡೀತಾ ಇದೆ. ಸುಮಾರು 5.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಮೈದಾನದಲ್ಲಿ ಮತ್ತಷ್ಟು ಪ್ರತಿಭೆಗಳು ಹೊರಬರಬೇಕಿದೆ. ನಮ್ಮದೇ ವಿದ್ಯಾರ್ಥಿ ಸಿಬಿ ಪೂವಣ್ಣ ಭಾರತ ತಂಡಕ್ಕೆ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಚಾರ ಎಂದರು. ಇವತ್ತು ನಮ್ಮದು ಫಸ್ಟ್ ಮೇಡ್ ಇನ್ ಇಂಡಿಯಾ ಆಸ್ಟ್ರೋಟರ್ಫ್ ನಾವು ಅಫಿಷಿಯಲಿ ನಾವು ಓಪನ್ ಮಾಡಿದ್ದೀವಿ ಇನ್ ದ ಪ್ರೆಸೆನ್ಸ್ ಆಫ್ ಫೆಡರಲ್ ಬ್ಯಾಂಕ್ ಎಕ್ಸಿಕ್ಯೂಟಿವ್. ಯಾರು ಅವರೆಲ್ಲರೂ ಕೊಚ್ಚಿನ್ ಮತ್ತು ಬ್ಯಾಂಗ್ಳೂರಿಂದ ಬಂದಿದ್ದಾರೆ. ಥ್ರೂ ದ CSR ಅವ್ರನ್ನ ಈ ಫೌಂಡೇಶನ್ ಮತ್ತು ಈ ಟರ್ಫ್ಗೆ 1 ಕೋಟಿ ಕೊಟ್ಟಿದ್ದಾರೆ ಆಸ್ ಎ ಡೊನೇಷನ್. ದ ಎಂಟೈರ್ ಪ್ರಾಜೆಕ್ಟ್ ಕಾಸ್ಟ್ ಆಫ್ ದ ಪ್ರಾಜೆಕ್ಟ್ 5.5 ಕೋಟಿ ಆಗಿದೆ ನಮಗೆ. ಸೊ ಇಟ್ ಈಸ್ ನೈಸ್ ಅವ್ರ ಪಾರ್ಟ್ನರ್ಶಿಪ್ಪಿಂದ ನಾವು ಈ ಟರ್ಫ್ನ ಕೊಡಗು ಡಿಸ್ಟ್ರಿಕ್ಟ್ಗೆ ತರ್ಬೋದಿತ್ತು. ಬಿಕಾಸ್ ನಾಟ್ ಓನ್ಲಿ ಮೇಡ್ ಇನ್ ಇಂಡಿಯಾ ಬಟ್ ಆಲ್ಸೋ ಅ ಪ್ರೋಗ್ರಾಮ್ ದಟ್ ವಿಲ್ ಬೆನಿಫಿಟ್ ನಮ್ಮ ಇಡೀ ಡಿಸ್ಟ್ರಿಕ್ಟ್ಗೆ, ಸ್ಪೆಷಲಿ ಫಾರ್ ಗ್ರಾಸ್ ರೂಟ್ ಸ್ಪೋರ್ಟ್ಸ್. ಯಾಕಂದರೆ ನಮ್ಮ ಫೌಂಡೇಶನ್ ಇರೋದೇ ಗ್ರಾಸ್ ರೂಟ್ ಸ್ಪೋರ್ಟ್ಸ್ಗೆ. ಸೊ ವಿ ವಿಲ್ ಸ್ಟಾರ್ಟ್ ಪ್ಲ್ಯಾನಿಂಗ್ ಔಟ್ ಪ್ರೋಗ್ರಾಮ್ಸ್, ಕ್ಯಾಂಪ್ಸ್, ಇವೆಂಟ್ಸ್ ಟು ಬೆನಿಫಿಟ್ ಆರ್ ಚಿಲ್ಡ್ರನ್ ಆಫ್ ಕೊಡಗು. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಇವತ್ತು ಅವರೆಲ್ಲರೂ ಇಲ್ಲಿ ಬಂದು ನಮಗೆ ಒಂದು ಒಫಿಷಿಯಲ್ ಆಗಿ 1 ಕೋಟಿ ಕೊಟ್ಟಿದ್ದಾರೆ. ಸೊ ಧನ್ಯವಾದ ಟು ಫೆಡರಲ್ ಬ್ಯಾಂಕ್ ಆ್ಯಂಡ್ ಟು ದ ಎಂಟೈರ್ ಟೀಮ್ ಆ್ಯಂಡ್ ನಮ್ಮ ಕೋಚಸ್ ಮತ್ತು ಟೀಮ್ ಮೆಂಬರ್ಸ್ ಅವರೆಲ್ಲರೂ ಬಹಳ ಒಂದು ಕಷ್ಟಪಟ್ಟಿದ್ದಾರೆ ಇದನ್ನ ಫುಲ್ಫಿಲ್ ಮಾಡಲಿಕ್ಕೆ. ಪ್ಲಸ್ ನಮ್ಮ ಟೀಮ್ಸ್ ಚೆನ್ನಾಗಿ ಬಂದಿದೆ. ಫ್ರಮ್ ASF ನಮ್ಮ ಫೌಂಡೇಶನಿಂದ ಆಲ್ರೆಡಿ ಒಂದು 11 ಮಕ್ಕಳು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕ ಮತ್ತು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಹೋಗಿದ್ದಾರೆ. ದೇ ಬಿನ್ ಅಬ್ಸಾರ್ಬ್ ಇನ್ ಟು ದ ಪ್ರೋಗ್ರಾಮ್. ಮತ್ತು ನಮ್ಮದು ಓನ್ ಪೂರ್ಣ ಅವರು ಕ್ಯಾಲ್ಸಿಂದ ಶುರು ಮಾಡಿದ್ದು. ಅವರೀಗ ಇಂಡಿಯನ್ ಟೀಮಲ್ಲಿದ್ದಾರೆ, ಸೀನಿಯರ್ ಟೀಮ್, ಜೂನಿಯರ್ ಟೀಮಲ್ಲಿದ್ದರು, ಈಗ ಸೀನಿಯರ್ ಟೀಮ್ ಇದ್ದಾರೆ. ಸೊ ವಿಡ್ ಲೈಕ್ ಟು ಸಿ ಮೋರ್ ಚಿಲ್ಡ್ರನ್ ಫ್ರಮ್ ಕೂರ್ಗ್ ರೆಪ್ರೆಸೆಂಟಿಂಗ್ ಆರ್ ಕಂಟ್ರಿ ಇನ್ ದ ಇಂಡಿಯನ್ ಟೀಮ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್. ಕಾಲ್ಸ್ ಮುಖ್ಯಸ್ಥ ಮನೆಯಪಂಡ ದತ್ತಾ ಕರಂಬಯ್ಯ, ಬ್ಯಾಂಕ್ CSR ಉಪಾಧ್ಯಕ್ಷ ಕೆ. ಪ್ರವೀಣ್, ವಲಯ ಮುಖ್ಯಸ್ಥ VC ರಾಜೀವ್, ಗೋಣಿಕೊಪ್ಪ ಶಾಖಾ ವ್ಯವಸ್ಥಾಪಕ ಅಮಲ್ ಎ ಈ ಸಂದರ್ಭ ಪಾಲ್ಗೊಂಡಿದ್ದರು.